ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪಂಚಪ್ರಾಂತ್ಯ ಮತಹಬ್ಬ ಏಪ್ರಿಲ್ 9ರಿಂದ 29ರವರೆಗೆ ಪ್ರಜಾಪ್ರಭುತ್ವ ಉತ್ಸವ, ಮೇ 4ಕ್ಕೆ ಫಲಿತಾಂಶ. ಭಾರತಕ್ಕಿಂದು 92,700 ಟನ್ ಎಲ್ಪಿಜಿ, 46,000 ಟನ್ ಎಲ್ಪಿಜಿ ಹೊತ್ತ ಶಿವಾಲಿಕ್ ಬೆಳಗ್ಗೆ ಗುಜರಾತ್ ಬಂದರಿಗೆ. 2 ನೌಕೆಗಳಲ್ಲಿದೆ ಒಟ್ಟು 65 ಲಕ್ಷ ಗೃಹ ಬಳಕೆ ಸಿಲಿಂಡರ್ಗಳಷ್ಟು ಎಲ್ಪಿಜಿ. $11.41 ಲಕ್ಷ ಗೃಹ ಬಳಕೆ ಸಿಲಿಂಡರ್ ವಿತರಣೆ, 20,941 ವಾಣಿಜ್ಯ ಬಳಕೆ ಎಲ್ಪಿಜಿ ಸರಬರಾಜು, ಆಟೋ ಎಲ್ಪಿಜಿ ವಿತರಣೆಯೂ ಸರಾಗ. ತಾಲಿಬಾನ್ ಶಿಬಿರದ ಮೇಲೆ ಮತ್ತೆ ಪಾಕ್ ದಾಳಿ, ಕಂದಹಾರ್ನಲ್ಲಿನ ತಾಲಿಬಾನ್ ಸೇನಾ ಶಿಬಿರದ ಮೇಲೆ ವಾಯುದಾಳಿ, ಮೂಲಸೌಕರ್ಯ ಸಂಗ್ರಹಣಾ ಸೌಲಭ್ಯಗಳ ನಾಶ. ಡ್ರಾವಿಡ್, ರೋಜರ್ ಬಿನ್ನಿ, ಮಿಥಾಲಿಗೆ ಬಿಸಿಸಿಐನ ಜೀವಮಾನ ಸಾಧನೆ ಗೌರವ, ಮಂಡಳಿಯ ವಾರ್ಷಿಕ ಪ್ರಶಸ್ತಿ ಪ್ರದಾನ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜ್ಯದಲ್ಲಿ ತೊಗರಿ ಕ್ಷೇತ್ರ ದಾಖಲೆ ಏರಿಕೆ, ಬಿತ್ತನೆ ಕ್ಷೇತ್ರ 3 ವರ್ಷಗಳಲ್ಲಿ 5 ಲಕ್ಷ ಹೆಕ್ಟೇರ್ಗೆ ಏರಿಕೆ, ಮಾರುಕಟ್ಟೆಯಲ್ಲಿ ಉತ್ತಮ ದರ. 3 ವರ್ಷದಲ್ಲಿ 2,552 ಕೋಟಿ ರೂಪಾಯಿ ದಂಡ ಸಂಗ್ರಹ, ಹೆಚ್ಚುತ್ತಿರುವ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳು, ಬೆಂಗಳೂರಿನಲ್ಲೇ 528.22 ಕೋಟಿ ರೂಪಾಯಿ ವಸೂಲಿ. 25 ವರ್ಷದ ಬಳಿಕ ಹಲಸೂರು ಕೆರೆಯ ಹೂಳು ತೆರವು ಕಾರ್ಯ, ಸೇತುವೆ, ಕಲ್ಯಾಣಿ ವಾಯುವಿಹಾರ ಪಾದಚಾರಿ ಮಾರ್ಗ ನಿರ್ಮಾಣ, ಅಂತರ್ಜಲ ಮಟ್ಟ ಹೆಚ್ಚಳಕ್ಕೆ ಕ್ರಮ. ಮಲೆನಾಡು ಸೇರಿ ರಾಜ್ಯದ 8 ಜಿಲ್ಲೆಗಳಲ್ಲಿ ಬೇಸಿಗೆ ಮಳೆ, ಹಲವೆಡೆ ಗುಡುಗು ಸಿಡಿಲು ಸಹಿತ ಆಲಿಕಲ್ಲು ಮಳೆ. ವಿಶ್ವ ಬಾಕ್ಸಿಂಗ್ ಫ್ಯೂಚರ್ಸ್ ಕಪ್, ಚಂದ್ರಿಕಾ ಪೂಜಾರಿಗೆ ಸ್ವರ್ಣ, ಬಾಕ್ಸರ್ಗಳ ಭರ್ಜರಿ ಬೇಟೆ, 5 ಪದಕಗಳೊಂದಿಗೆ ಅಭಿಯಾನ ಮುಗಿಸಿದ ಭಾರತ.